Hello dear students, Namaste. Welcome to ವೇದಾಂತ್ ಪಾಠಶಾಲೆ. ಇದು ನಮ್ಮ PSI ಕ್ಯಾಂಡಿಡೇಟ್ಸ್ಗೆ ಅಂತ ಮಾಡ್ತಾ ಇರುವ ತರಗತಿಯಾಗಿದೆ. PSI ಪರೀಕ್ಷೆಗೆ ಯಾರೆಲ್ಲ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಾ, ನೀವು ಟ್ರಾನ್ಸ್ಲೇಷನ್ನ ಕಲ್ತ್ಕೊಳ್ಳೇಬೇಕು. ಯಾಕೆ ಅಂತಂದರೆ ನಿಮ್ಮ PSI ಪೇಪರ್ 1ನಲ್ಲಿ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಒಂದು ಕನ್ನಡದ ಪ್ಯಾರಾಗ್ರಾಫ್ ಕೊಡ್ತಾರೆ ಮತ್ತು ಇನ್ನೊಂದು ಇಂಗ್ಲೀಷ್ನ ಪ್ಯಾರಾಗ್ರಾಫ್. ಕನ್ನಡದ ಪ್ಯಾರಾಗ್ರಾಫ್ನ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಬರೀಬೇಕು, ಇಂಗ್ಲೀಷ್ನ ಪ್ಯಾರಾಗ್ರಾಫ್ನ ಕನ್ನಡ ಭಾಷೆಗೆ ಬರೀಬೇಕು. ಈ ರೀತಿಯಲ್ಲಿ 2 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳು. ಸೊ 2 ಪ್ರಶ್ನೆಗಳಿಂದ 20 ಅಂಕಗಳು ನಿಮಗೆ ಬರುತ್ತೆ. ಸೊ ಇವು ಕಲೀಲೇಬೇಕಾಗಿರುವಂಥ ವಿಚಾರ ಇದು. ಯಾಕೆಂದರೆ 50 ಅಂಕಗಳಲ್ಲಿ 20 ಅಂಕಗಳು ಟ್ರಾನ್ಸ್ಲೇಷನ್ಗಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಮ್ಮ ಈ ಕ್ಲಾಸಸ್ ಪೂರ್ತಿ PSI ಓರಿಯೆಂಟೆಡ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಪ್ಯಾಟ್ರನ್ನ ಬೇಸಾಗಿ ಇಟ್ಕೊಂಡು ಹೇಳ್ಕೊಡ್ತೀನಿ. ಪ್ರತಿನಿತ್ಯ ನಿಮಗೆ ಕ್ಲಾಸ್ ಇರುತ್ತೆ ರಾತ್ರಿ 8 ಗಂಟೆಗೆ. ಸೊ ತಪ್ಪದೆ ಬನ್ನಿ, ಲೈವ್ ಕ್ಲಾಸ್ನ ಅಟೆಂಡ್ ಮಾಡಿ. ಕ್ಲಿಯರಾ? ಅದಾದಮೇಲೆ ನೆಕ್ಸ್ಟು ಇದನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಓದೋದಕ್ಕೆ ಸಹಾಯ ಆಗುತ್ತೆ, ಬರೆಯೋದಕ್ಕೆ ಸಹಾಯ ಆಗುತ್ತೆ, ಹಾಗೆ ನಿಮ್ಮ ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ವೊಕ್ಯಾಬ್ಯುಲರಿ, ಗ್ರಾಮರ್ ಎರಡೂ ಕೂಡ ಇಂಪಾರ್ಟೆಂಟ್. ಅದನ್ನೆಲ್ಲ ಇಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯಲ್ಲಿ 2 ಇಂಗ್ಲೀಷ್ ಸೆಂಟೆನ್ಸಸ್ನ ನಾನು ತಗೊಂಡು ಕನ್ನಡ ಭಾಷೆಗೆ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ. ಒಂದು ವೇಳೆ ನೀವೇನಾದರೂ ಆ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಲಾಸ್ಟಲ್ಲಿ ನಾನು ನಿಮಗೆ ನಿನ್ನೆಯ ಕ್ಲಾಸ್ನ ತೋರಿಸ್ತಾ ಹೋಗ್ತೀನಿ. ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ತಿದ್ದಂಗೆ ನಿನ್ನೆ ಕ್ಲಾಸ್ ಓಪನ್ ಆಗುತ್ತೆ. ಮಿಸ್ ಮಾಡದೆ ನೋಡಿಲ್ಲ ಅಂದರೆ. ಇವತ್ತಿನ ತರಗತಿಯಲ್ಲಿ ಈ 2 ವಾಕ್ಯಗಳನ್ನು ನಾವು ನೋಡ್ತಾ ಯಾವ ಥರ ಇಂಗ್ಲೀಷಿಗೆ ಬರೆಯೋದು ಅಂತ ಕಲಿತಾ ಹೋಗ್ತೀವಿ. ಏನಿದೆ ನೋಡಿ, ಸರ್ಕಾರವು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಮೊದಲನೇ ವಾಕ್ಯ. ಎರಡನೇ ವಾಕ್ಯ ಏನಿದೆ, ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ. ಹೀಗಿದೆ. ರೆಡಿನಾ? ನೋಡೋಣವಾ? ಬನ್ನಿ ಒಂದೊಂದೇ ವಾಕ್ಯವನ್ನು ನಾವೀಗ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಓಕೆ, ನೋಡೋಣವಾ? ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಪದ ಸರ್ಕಾರ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸರ್ಕಾರ ಅಂತ ಅಂದರೆ ಇದನ್ನು ನಾವು ತಗೊಳ್ತೀವಿ ಗವರ್ನಮೆಂಟ್ ಅಂತ ತಗೊಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಉದ್ಯೋಗ ಅವಕಾಶಗಳನ್ನು 2 ಪದಗಳನ್ನು ಸೇರಿಸಿ ಇಲ್ಲಿ ಒಂದು ಪದವನ್ನಾಗಿ ಮಾಡಿದ್ದಾರೆ. ಉದ್ಯೋಗಾವಕಾಶ ಈ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಇಂಗ್ಲೀಷಲ್ಲಿ ಅದನ್ನು 2 ಪದಗಳಾಗಿ ಬರಿಬೇಕು. ಉದ್ಯೋಗ ಅಂದರೆ ಎಂಪ್ಲಾಯ್ಮೆಂಟ್, ಆಪರ್ಚುನಿಟೀಸ್ ಅಂದರೆ ಅವಕಾಶಗಳು ಅಂತ ತಗೊಳ್ತೀವಿ. ಸೊ ನೋಡೋಣ ಬನ್ನಿ ಹೇಗೆ ಬರೆಯೋದು ಅಂತ. ಉದ್ಯೋಗ ಅಂತೇನಿದೆ ಎಂಪ್ಲಾಯ್ಮೆಂಟ್. ಕೆಲವರು ಜಾಬ್ ಆಪರ್ಚುನಿಟೀಸ್ ಅಂತ ಕೂಡ ಬರೀತೀರಾ ಅಲ್ವಾ? ಕೆಲವ್ರು ಗೆಸ್ ಮಾಡಿರ್ತಾರೆ ಓಕೆ ಅದು ಅಂತ. ಅದು ಓಕೆ, ತೊಂದರೆ ಇಲ್ಲ, ತಗೊಳ್ಳಿ. ಆಪರ್ಚುನಿಟೀಸ್ ಅವಕಾಶಗಳು ಅಂತೇನಿದೆ ಇದನ್ನು ನಾವು ತಗೊಳ್ತೀವಿ ಆಪರ್ಚುನಿಟೀಸ್ ಅಂತ. ಹೆಚ್ಚಿಸಲು ಅಂದರೆ ಜಾಸ್ತಿ ಮಾಡೋದಕ್ಕೆ ಅನ್ನೋ ಅರ್ಥ. ಸೊ ಟು ರೇಸ್ ಅಂತನಾದರೂ ತಗೊಳ್ಳಿ, ಟು ಇನ್ಕ್ರೀಸ್ ಅಂತನಾದರೂ ತಗೊಳ್ಳಿ. ಪ್ರಯತ್ನಿಸುತ್ತಿದೆ, ತಿದೆ ಅಂತ ಬಂದಿದೆ ಎಂಡಿಂಗು, ನೆನ್ಪಿಟ್ಕೊಳ್ಳಿ. ತಿದೆ ಅಂತ ಎಂಡಿಂಗ್ ಬಂದರೆ ಕ್ರಿಯಾಪದ ಯಾವುದಾದ್ರೂ ತಿದೆಯಿಂದ ಎಂಡ್ ಆಗ್ತಾ ಇದೆ ಅಂದರೆ ING ಬರಬೇಕು. ಪ್ರಯತ್ನ ಅಂದರೆ ಏನು, ಟ್ರೈ. ಪ್ರಯತ್ನಿಸುತ್ತಿದೆ ಅಂದರೆ ಏನು, ಟ್ರೈಯಿಂಗ್. ಈ ರೀತಿಯಲ್ಲಿ ಬರುತ್ತೆ. ಓಕೆನಾ? ಈಗ ನೋಡಿ, ಕನ್ನಡದ ಒಂದು ವಾಕ್ಯ ಇದಾಗಿತ್ತು ಅಲ್ವಾ? ನಾನು ನಿಮಗೆ ಕಳೆದ 3-4 ತರಗತಿಗಳಿಂದ ವೆರಿ ಬೇಸಿಕ್ ಸೆಂಟೆನ್ಸಸ್ನ ತೊಗೊಂಡು ಬಂದು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ಟೂಡೆಂಟ್ಸಿಗೆ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡೋದೇ ದೊಡ್ಡ ತಲೆನೋವಾಗಿದೆ. ಅದು ಕನ್ನಡ ಆದರೂ ಓಕೆ, ಇಂಗ್ಲೀಷ್ ಆದರೂ ಓಕೆ. ಮಾತಾಡ್ಬೋದು, ಬಟ್ ಸೆಂಟೆನ್ಸ್ ಬರಿಬೇಕು ಅಂದಾಗ ಕನ್ಫ್ಯೂಷನ್ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ವೆರಿ 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 ಬೇಸಿಕ್ ಫಾರ್ಮುಲಾಸಿಂದ ತೊಗೊಳ್ತಾ ಇದ್ದೀನಿ. ವೆರಿ ಬೇಸಿಕ್ ನೋಡಿ, ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಇದನ್ನು ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ನಮಗೆ ಕನ್ನಡದ ವಾಕ್ಯ ರೆಡಿ. ಇದೇ ವಾಕ್ಯವನ್ನು ನಾನು ಇದೇ ಒಂದು ವಾಕ್ಯ ಸೆಂಟೆನ್ಸನ್ನು ಇಂಗ್ಲೀಷಿಗೆ ಬರಿಬೇಕು ಅಂತ ಇದ್ದಲ್ಲಿ ಈ ಒಂದು ಫಾರ್ಮೆಟನ್ನು ಫಾಲೋ ಮಾಡಬೇಕು. ಈ ಒಂದು ಫಾರ್ಮುಲಾ ಅದೇನೋ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದನ್ನು ನಾನು ನಿಮಗೆ ಬೇಸಿಕ್ ಕ್ಲಾಸಸ್ 4 ಕ್ಲಾಸಸ್ಸಿಂದ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ ಅಲ್ವಾ? ಇಲ್ಲಿ ನಾವು ಸಬ್ಜೆಕ್ಟಾಗಿ ಏನನ್ನು ತಗೊಳ್ಬೇಕು, ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರೇ ಸಬ್ಜೆಕ್ಟ್ ಆಗ್ತಾರೆ. ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಗವರ್ನಮೆಂಟ್ ಕೆಲಸ ಮಾಡ್ತಾ ಇದೆ, ಇವರೇ ಏನಾಗ್ತಾರೆ, ಸಬ್ಜೆಕ್ಟ್ ಆಗ್ತಾರೆ. ಈ ಗವರ್ನಮೆಂಟ್ ಮಾಡ್ತಾ ಇರೋ ಕೆಲಸ ಏನು, ಪ್ರಯತ್ನಿಸ್ತಾ ಇರೋವಂಥದ್ದು. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ ನೋಡಿ ಬಂತು. ಆ್ಯಂಡ್ ಇದು ಯಾಕಾಗಿ ಅಥವಾ ಏನು ಅನ್ನುವ ಕಂಟೆಂಟ್ ಇದೆ, ಅದನ್ನು ಆಬ್ಜೆಕ್ಟಲ್ಲಿ ತಗೊಳ್ತೀವಿ. ನೋಡಬಹುದು ಕನ್ನಡದ ಒಂದು ವಾಕ್ಯ ಹೇಗೆ ರಚನೆ ಆಗಿದೆ ಅಂತ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್,
ಕರೆಕ್ಟಾ? ಗೊತ್ತಾಯ್ತಾ? ಈಗ ಇದನ್ನು ನಾವು ಇಂಗ್ಲೀಷಿಗೆ ಬರಿತಾ ಹೋಗೋಣ. ಹೇಗೆ ನಾವು ಇದನ್ನು ಇಂಗ್ಲೀಷಿಗೆ ಬರಿಬೋದು? ಅಲ್ಲಿ ಏನಿದೆ ಸಬ್ಜೆಕ್ಟ್, ಇಲ್ಲಿ ಅದನ್ನು ಬರೀರಿ ಇಂಗ್ಲೀಷಲ್ಲಿ ಅಷ್ಟೇ. ಅಲ್ಲಿನ ಸಬ್ಜೆಕ್ಟ್ ಸರ್ಕಾರ ಅಂತ ಇತ್ತು, ಇಂಗ್ಲೀಷಿಗೆ ಬಂದರೆ ಇದೇನಾಗುತ್ತೆ ಅಂತಂದರೆ ಗವರ್ನಮೆಂಟ್ ಅಂತ ಆಗುತ್ತೆ. ಅದಾದಮೇಲೆ ವರ್ಬ್ ತಗೊಳ್ಬೇಕಂತೆ. ಇಲ್ಲಿ ವರ್ಬ್ ಏನಿದೆ, ಪ್ರಯತ್ನಿಸುತ್ತಿದೆ ಅನ್ನೋಂಥದ್ದು ವರ್ಬ್. ಏಕವಚನವಾಗಿರೋದ್ರಿಂದ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಈಸ್ ಟ್ರೈಯಿಂಗ್ ಅಲ್ವಾ? ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಬಹುದು ನೀವು. ಗಿವ್ ಮಿ 1 minute. ಸಾರಿ, ಎರೇಸ್ ಆಯಿತು. ಇನ್ನೊಮ್ಮೆ ಒಕ್ಯಾಬ್ಯುಲರಿ ಏನು ಬರೆದಿದ್ದೆ ಅದನ್ನ ಬರಿತೀನಿ. ಗಿವ್ ಮಿ 1 minute. ಬರ್ಕೊಂಡಿಲ್ಲ ಅಂತಿದ್ದಲ್ಲಿ ಬರ್ಕೊಳ್ಳಿ. ಸರ್ಕಾರ ಅನ್ನೋ ಪದಕ್ಕೆ ನಾವು ಬರೆದಿದ್ವಿ ಗವರ್ನಮೆಂಟ್ ಅಂತ ಅಲ್ವಾ? ಉದ್ಯೋಗ ಎಂಪ್ಲಾಯ್ಮೆಂಟ್ ಅಂತ ಇಲ್ಲಿ ನಾವು ಇದನ್ನ ಬರೆದಿದ್ವಿ. ಅವಕಾಶಗಳು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅದಿರುವಂಥದ್ದು ಪ್ಲೂರಲ್ನಲ್ಲಿ. ನಾವು ಕೂಡ ಇಲ್ಲಿ ಹಾಗೆ ತಗೊಳ್ಬೇಕು, ಪ್ಲೂರಲ್ ಅಂತ ತಗೊಳ್ಳೋಣ. ಬಹುವಚನ ಏನಿದೆ ಅಪರ್ಚುನಿಟೀಸ್ ಅಂತ ಇದೆ, ತಗೊಳ್ಳಿ. ಹೆಚ್ಚಿಸಲು ಅಂತ ಇದೆ ಅಲ್ವಾ? ಟು ಇನ್ಕ್ರೀಸ್ ಅಂತ ನಾನು ಬರೆದಿದ್ದೆ, ಇದನ್ನ ತಗೊಳ್ಳಿ. ಪ್ರಯತ್ನಿಸುತ್ತಿದೆ ಟ್ರೈಯಿಂಗ್. ಓಕೆ, ಸೊ ಇಲ್ಲಿ ಅಪ್ಲೈ ಆಗಿದ್ದು ಯಾವ ಫಾರ್ಮುಲಾ ಆಗಲೇ ಬರೆದದ್ದು, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ಒಂದು ಫಾರ್ಮುಲಾ. ಇವಾಗ ಇದನ್ನೇ ನಾವೇನು ಮಾಡಬೇಕು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಫಾರ್ಮುಲಾಗೆ ಬರಿಬೇಕಾಗತ್ತೆ. ತಗೊಳ್ಳೋಣವಾ? ಗವರ್ನಮೆಂಟ್, ಗವರ್ನಮೆಂಟ್ ಇದಾಯಿತು. ಈಗ ನಾವು ವರ್ಬ್ ತಗೊಳ್ಬೇಕು. ವರ್ಬ್ ಏನಿದೆ? ಇಲ್ಲಿದೆ ನೋಡಿ, ಎಲ್ಲಿದೆ? ಇಲ್ಲಿದೆ, ಕರೆಕ್ಟ್ ಅಲ್ವಾ? ಟ್ರೈಯಿಂಗ್ ಅಂತ ಇದೆ, ಏಕವಚನ, ಬರೀ ಗೌರ್ಮೆಂಟ್ ಅಂತ ಒಂದೇ ತಗೊಂಡಿರೋ ಅಂಥದ್ದು. ಅದಕ್ಕೋಸ್ಕರ ನಾವು ಇದನ್ನೇನಂತ ಬರಿತೀವಿ? ಈಸ್ ಟ್ರೈಯಿಂಗ್ ಅಂತ ಬರಿತೀವಿ. ಹೀಗೆ ಕ್ಲಿಯರ್? ಯಾವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ? ಎರಡೇ ಪದ ಇರೋದು ನಿಮಗೆ, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು. ಇಂಗ್ಲೀಷಿಗೆ ಬರೆದಾಗ 3 ಪದ ಆಗುತ್ತೆ. ಹೇಗಾಗುತ್ತೆ? ಈಸ್ ಟ್ರೈಯಿಂಗ್ ಟು ಇನ್ಕ್ರೀಸ್, ಈಸ್ ಟ್ರೈಯಿಂಗ್ ಟು ಇನ್ಕ್ರೀಸ್ employment opportunities, is trying to increase employment opportunities. ನೋಡಿ, ಈ ರೀತಿಯಲ್ಲಿ ತಗೊಳ್ತಾ ಹೋಗ್ತೀವಿ. ಕ್ಲಿಯರಾ? ಸೊ ಇಲ್ಲಿ ನಾವು ನೇಮ್ ಮಾಡ್ತಾ ಹೋಗೋಣ. ಮೇಲೆ ಬರೆದಿರುವಂಥ ಫಾರ್ಮುಲಾಗೆ ಇದು ಸೂಕ್ತವಾಗಿದೆಯಾ ಇಲ್ವಾ ನೋಡೋಣ ಬನ್ನಿ. ಸೊ ಗವರ್ನಮೆಂಟ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಈಸ್ ಟ್ರೈಯಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಯಾವುದಕ್ಕೆ ಇದು ಪ್ರಯತ್ನ ಪಡ್ತಿದೆ ಅನ್ನೋದು ಆಬ್ಜೆಕ್ಟ್ ಆಯಿತು. ಇಲ್ಲೇನು ಫಾರ್ಮುಲಾ ಬರೆದಿದ್ವಿ ಅದಕ್ಕೆ ಅನುಗುಣವಾಗಿ ವಾಕ್ಯವನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಕ್ಲಿಯರಾ? ಈ ತರಹ ಯಾಕೆ ನಾ ಹೇಳ್ಕೊಡೋದು ನಿಮಗೆ ಫಾರ್ಮುಲಾ ಬೇಸ್ ಅಂತ ಅಂದರೆ ನೀವೆಲ್ಲೂ ಮಿಸ್ಟೇಕೇ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ನೋ ದ ಫಾರ್ಮೆಟ್ ಆ್ಯಂಡ್ ಆ್ಯಸ್ ಪರ್ ದಟ್ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಂಗೆ. ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟೇ ಬರಿತೀರಾ, ಆಬ್ಜೆಕ್ಟ್ ಅಂದರೆ ಅದನ್ನೇ ಬರಿತೀರಾ, ವರ್ಬ್ ಅಂದರೆ ಅದನ್ನೇ ಬರಿತೀರಾ. ತಪ್ಪು ಮಾಡುವಂಥ ಆಪ್ಷನ್ನೇ ಇಲ್ಲ ಅಲ್ಲಿ. ಎಕ್ಸಾಕ್ಟಾಗಿ ನಿಮಗೆ ಆನ್ಸರ್ ರೆಡಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ನೀವು ಒಂದು ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಬಹುದು. ಇದೇ ರೀತಿಯ 10 ಸೆಂಟೆನ್ಸ್, 12 ಸೆಂಟೆನ್ಸ್, 16, 18, 20, 22 ಸೆಂಟೆನ್ಸ್ ಈ ಥರ ನಿಮ್ಮ ಎಕ್ಸಾಮಲ್ಲಿ, ಬಿಕಾಸ್ ಈಗ KEA ಮಾಡಿತ್ತು ಲಾಸ್ಟ್ ಎಕ್ಸಾಮ್ನ, ಮುಂದೆನೂ ಅವರೇ ಮಾಡಬಹುದೇನೋ, ಸ್ಟಿಲ್ ವಿ ಡೋಂಟ್ ನೋ ಅಬೌಟ್ ದ್ಯಾಟ್ ಒನ್. ನೋಟಿಫಿಕೇಶನ್ ಬರೋವರೆಗೂ ನಮ್ಗೆ ಗೊತ್ತಿಲ್ಲ ಯಾರು ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ ಅಂತ. ಸೊ ಅವರೇ ತಿರ್ಗಾ ಸೆಟ್ ಮಾಡ್ತಾರೆ ಅಂದರೆ 545 ಹಾಗೆ 402 ಎಕ್ಸಾಮಲ್ಲಿ ನಾವು ನೋಡಿದ್ವಿ ದ್ಯಾಟ್ ಅಲ್ಲಿನ ಕ್ವೆಶ್ಚನ್ ತುಂಬ ಲೆಂತಿ ಇತ್ತು. ಇದೇ ತರಹದ್ದೇ ಒಂದು 10, 12 ಅಥವಾ 15 ವಾಕ್ಯಗಳನ್ನು ಕೊಡ್ತಾರೆ. ಹೀಗೆ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕ್ವಿಕ್ಕಾಗಿ ಟ್ರಾನ್ಸ್ಲೇಷನ್ನ ಬರಿಬೋದು. ನಾನಿಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ, ಬಿಕಾಸ್ ಒಂದೊಂದು ವಿಚಾರವನ್ನು ಹೇಳ್ತಾ ಇರೋದ್ರಿಂದ ಸಮಯ ಹಿಡಿಯುತ್ತೆ. ನೀವು ಇಲ್ಲಿ ಮಾಡ್ತಾ ಇರೋ ಕ್ಯಾಲ್ಕುಲೇಷನ್ ಏನಿದೆ ಇದೆಲ್ಲ ಮೈಂಡಲ್ಲಿ ನಡಿಬೇಕು. ಡೈರೆಕ್ಟ್ ಆನ್ಸರ್ ಮಾತ್ರ ನೀವು ಆನ್ಸರಲ್ಲಿ ಬರಿಬೇಕು, ಬಟ್ ಅದು ಒಂದು ಲೈನ್ ಆಗಿ ಬರಿಬೇಕಾಗುತ್ತೆ. ನಾನು ನಿಮ್ಗೆ ಯಾಕೆ ಫ್ಲೋ ಚಾರ್ಟ್ ಥರ ಎಕ್ಸ್ಪ್ಲೇನ್ ಮಾಡೋದು ಅಂತಂದರೆ ನಿಮಗೆ ಫಾರ್ಮುಲಾನ ಅರ್ಥ ಮಾಡಿಸೋದಕ್ಕೆ. ನೀವೇ ಓದಿ ಅರ್ಥ ಮಾಡಿಕೊಂಡು ಬರೆದಾಗ ಇಟ್ ವಿಲ್ ಟೇಕ್ ಲೆಸ್ ದ್ಯಾನ್ ಅ ಮಿನಿಟ್. ಅದಕ್ಕೋಸ್ಕರ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಕಂಟೆಂಟ್ ಇಲ್ಲ, ಸೋರ್ಸ್ ಇಲ್ಲ, ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಬನ್ನಿ ನಮ್ಮ ಕ್ಲಾಸ್ನ ದಿನ ವಾಚ್ ಮಾಡಿ. ನಿಮಗೆ ಆಲ್ರೆಡಿ ಅಲ್ಲಿ ಕಂಟೆಂಟ್ ಇರುತ್ತೆ, ಹಿಂದಿನ ವೀಡಿಯೋಸು ಕೂಡ ಅವೈಲಬಲ್ ಇದೆ, ನೋಡಿ ಅಲ್ಲಿಂದನೂ ಕೂಡ ಕಂಟೆಂಟ್ನ ತೊಗೊಳ್ಳಿ. ಓಕೆನಾ? ಇದು ಮೊದಲನೇ ವಾಕ್ಯ ಆಗಿತ್ತು. ಐ ಹೋಪ್ ಎಲ್ಲರೂ ನೀವು ಬರ್ಕೊಂಡಿದ್ದೀರಾ ಇದನ್ನ ಅಂತ ನಾನು ಭಾವಿಸಿದ್ದೀನಿ. ಈಗ ನಾವು ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಓಕೆ, ಸೊ ಗೋಯಿಂಗ್ ಟುವರ್ಡ್ಸ್ ದಿ ಸೆಕೆಂಡ್ ಸೆಂಟೆನ್ಸ್. ಈ ರೀತಿಯಲ್ಲಿದೆ ನಮ್ಮ ಎರಡನೇ ವಾಕ್ಯ. ನೋಡೋಣವಾ ಏನಿದೆ, ಹೇಗೆ ಬರೆಯೋದು? ಬನ್ನಿ ನೋಡಿ. ಏನಿದೆ? ಜಿಲ್ಲೆಯಲ್ಲಿ
ಮಳೆಯ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಇದೆ. ಓಕೆ, ಸೊ ಜಿಲ್ಲೆ ಅನ್ನುವಂಥ ಒಂದು ಪದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಜಿಲ್ಲೆ ಅನ್ನುವಂಥದ್ದನ್ನು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಡಿಸ್ಟ್ರಿಕ್ಟ್ ಅಂತ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಮಳೆಯ ಅಂತ ಕೊಟ್ಟಿದ್ದಾರೆ, ರೇನ್ ಅಥವಾ ರೇನ್ಫಾಲ್ ಅಂತ ಕೂಡ ತಗೊಳ್ಳಿ. ಪ್ರಮಾಣ ಅಂತ ಇದೆ. ಯೂಶಲಿ ಪ್ರಮಾಣ ಅಂತಂದರೆ ಕ್ವಾಂಟಿಟಿ ಅಂತ ತಗೊಳ್ತೀವಿ. ಸದ್ಯಕ್ಕಿಲ್ಲ ಅದನ್ನು ತಗೊಳ್ತೀನಿ, ಬಟ್ ಐ ಡೋಂಟ್ ನೋ ವೆದರ್ ಇದೇ ಬರುತ್ತಾ ಇಲ್ವಾ ಅಂತ. ಲೆಟ್ ಸಿ ಆಫ್ಟರ್. ಸದ್ಯಕ್ಕೆ ವೊಕ್ಯಾಬ್ಯುಲರಿ ರೆಡಿ ಮಾಡ್ಕೊಳ್ಳೋಣ. ಗಣನೀಯವಾಗಿ ಹೀಗಂದ್ರೆ ಗ್ರ್ಯಾಜುಯಲಿ, ಸ್ವಲ್ಪ 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 ಅನ್ನೋದು ಅರ್ಥ. ತಗೊಳ್ಳಿ ಪದ ಗ್ರ್ಯಾಜುಯಲಿ. ಹೆಚ್ಚಾಗಿದೆ, ಹೆಚ್ಚು ಆಗ್ಬಿಟ್ಟಿದೆಯಂತೆ ಆಗಲೇ, ಅದಕ್ಕೋಸ್ಕರ ಇದನ್ನು ನಾವು ತಗೊಳ್ಬೇಕು ಹ್ಯಾಸ್ ಇನ್ಕ್ರೀಸ್ಡ್ ಅನ್ನುವಂಥದ್ದನ್ನು ತಗೊಳ್ಬೇಕಾಗತ್ತೆ. ಓಕೆನಾ, ಕ್ಲಿಯರಾ? ಈಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ ವಿ ಶುಡ್ ರೈಟ್ ದಿಸ್ ಆ್ಯಸ್ ದಿ ಆನ್ಸರ್. ಹೇಗೆ ಇದನ್ನು ಆನ್ಸರ್ ಆಗಿ ಬರೆಯೋದು? ಬನ್ನಿ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಾವೀಗ ಏನು ಮಾಡಬೇಕು ಅಂತಂದರೆ ವಿ ಶುಡ್ ಫಸ್ಟ್ ಫೈಂಡ್ ಔಟ್ ವಿಚ್ ಈಸ್ ದ ಸಬ್ಜೆಕ್ಟ್, ವಿಚ್ ಈಸ್ ದ ವರ್ಬ್ ಆ್ಯಂಡ್ ವಿಚ್ ಈಸ್ ದ ಆಬ್ಜೆಕ್ಟ್. ಓಕೆನಾ, ವರ್ಬನ್ನು ಕಂಡುಹಿಡಿಯೋದು ತುಂಬ ಸುಲಭ. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಸೊ ವರ್ಬ್ ಏನಿದೆ ಇದು ಕರೆಕ್ಟ್ ಅಲ್ವಾ? ಏನು ಹೆಚ್ಚಾಗಿರೋಂಥದ್ದು ಅದನ್ನು ನೀವು ನೋಡಿದ್ರೆ ಅದೇ ಏನಾಗುತ್ತೆ, ನಮಗೆ ಆನ್ಸರ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಈಗ ನಾವು ನೋಡ್ತಾ ಇದ್ದೀವಿ ಏನು, ಮಳೆ. ಮಳೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದೇ ಏನಾಯಿತು, ಸಬ್ಜೆಕ್ಟ್ ಆಯಿತು. ಇದು ಯಾವ ರೀತಿಯಲ್ಲಿ ಅಥವಾ ಎಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ, ಇವೆರಡನ್ನೂ ಸೇರಿಸಿ ನಾವು ಆಬ್ಜೆಕ್ಟ್ ಅಂತ ಬರಿತೀವಿ. ಕ್ಲಿಯರ್? ನೋಡ್ಕೊಳ್ಳಿ. ಓಕೆನಾ, ನೋಡೋಣ ಆನ್ಸರ್ ಹೇಗೆ ಬರೆಯೋದು ಅಂತ. ಬನ್ನಿ, ತುಂಬ ವಿಚಾರಗಳನ್ನು ಇಲ್ಲಿ ಹೇಳ್ಕೊಡೋದಿದೆ. ನಾನು ನಿಮಗೆ ಒಂದೊಂದಿನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ಕನ್ನಡದ ಒಂದು ವಾಕ್ಯವನ್ನು ರಚನೆ ಮಾಡಿರೋವಂಥದ್ದು ನೋಡ್ತಾ ಇದ್ದೀವಿ. ಈ ಫಾರ್ಮೆಟ್ನ ಫಾಲೋ ಮಾಡಿ. ಇದನ್ನೇ ಇಂಗ್ಲೀಷಿಗೆ ಬರಿಬೇಕಾಗಿರೋದ್ರಿಂದ ಈ ಒಂದು ಫಾರ್ಮೆಟನ್ನು ನಾವು ಬಳಸ್ತಾ ಹೋಗ್ತೀವಿ ಅಥವಾ ಈ ಫಾರ್ಮುಲಾನ ಬಳಸ್ತಾ ಹೋಗ್ತೀವಿ. ಇಲ್ಲಿ ಸಬ್ಜೆಕ್ಟ್ ಆಗಿ ಏನನ್ನು ನೋಡಿದ್ವಿ? ಇಲ್ಲಿ ಸಬ್ಜೆಕ್ಟ್ ಆಗಿ ನಾವು ನೋಡಿದ್ದು ರೇನ್ ಅಲ್ವಾ? ರೇನ್ ಅಥವಾ ರೇನ್ ಫಾಲ್ ಎರಡರಲ್ಲಿ ಒಂದು. ರೇನ್ ಫಾಲ್ ಏನಾಗಿದೆಯಂತೆ? ಹ್ಯಾಸ್ ಇನ್ಕ್ರೀಸ್ಡ್. ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಎಲ್ಲಿ ಹೇಗೆ? ಎಲ್ಲಿ ಹೇಗೆ? ಹ್ಯಾಸ್ ಇನ್ಕ್ರೀಸ್ಡ್ ಗ್ರ್ಯಾಜುಯಲಿ. ಹ್ಯಾಸ್ ಇನ್ಕ್ರೀಸ್ಡ್ ಗ್ರ್ಯಾಜುಯಲಿ ಇನ್ ದ ಡಿಸ್ಟ್ರಿಕ್ಟ್. ಮತ್ತಿಲ್ಲೊಂದು ಪದ ತಗೊಂಡಿಲ್ವಲ್ಲ? ಯಾವ ಪದವನ್ನು ತಗೊಂಡಿಲ್ಲ? ಕ್ವಾಂಟಿಟಿ. ಕ್ವಾಂಟಿಟಿ ಅಂತ ಬಂದಾಗ ಎಕ್ಸಾಂಪಲ್ ಅಕ್ಕಿ ಬೇಕು, ಎಷ್ಟು ಬೇಕು, ಎಷ್ಟು ಪ್ರಮಾಣ, 1 kg 10 kg ಈ ರೀತಿಯಲ್ಲಿ ಹೇಳಬಹುದು. ಬಟ್ ರೈನ್ಫಾಲ್ ಅಂತ ಬಂದಾಗ ಕನ್ನಡ ಭಾಷೆಯಲ್ಲಿ ಮಳೆ ಅಂತ ತಗೊಂಡಾಗ ಇದಕ್ಕೆ ಇದರ ಅಗತ್ಯ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಬಂದಾಗ ಅದರ ಅಗತ್ಯ ಇಲ್ಲ. ಅದಿಲ್ಲದೇನೂ ಕೂಡ ಸೆಂಟೆನ್ಸನ್ನು ಫ್ರೇಮ್ ಮಾಡಬಹುದು. ಆ ವಿಚಾರವನ್ನು ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು. ಸೊ ಸಬ್ಜೆಕ್ಟ್ ಆಗಿ ರೈನ್ಫಾಲ್ ಇದೆ, ಹ್ಯಾಸ್ ಇನ್ಕ್ರೀಸ್ಡ್ ಆಗಿ ವರ್ಬ್ ಇದೆ, ಹೇಗೆ, ಎಲ್ಲಿ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗಿದೆ. ಸೊ ಅದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಫೈನಲಿ ಆನ್ಸರ್ ನೋಡಿ ಈ ರೀತಿಯಲ್ಲಿ ಇದೆ. ರೈನ್ಫಾಲ್ ಹ್ಯಾಸ್ ಇನ್ಕ್ರೀಸ್ಡ್ ಗ್ರ್ಯಾಜುಯಲಿ ಇನ್ ದ ಡಿಸ್ಟ್ರಿಕ್ಟ್. ಈ ರೀತಿಯಲ್ಲಿ ನೀವು ನೇಮ್ ಮಾಡ್ತಾ ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಕಂಟೆಂಟ್ ನೆನಪಲ್ಲಿರುತ್ತೆ. ಎಕ್ಸಾಮಲ್ಲೂ ಕೂಡ ಇದನ್ನೆಲ್ಲ ನೀವು ಅಪ್ಲೈ ಮಾಡ್ತಾ ಕಲಿತಾ ಹೋಗಬಹುದು ಇನ್ ದಿಸ್ ವೇ. ಆ್ಯಂಡ್ ಈ ತರಹ ಸೆಂಟೆನ್ಸಸಲ್ಲಿ ತುಂಬ ಹೆಚ್ಚಿನ ಗಮನ ನೀವು ಕೊಟ್ಟು ಕಲ್ತ್ಕೊಳ್ಬೇಕಾಗಿರೋದು ಕ್ರಿಯಾಪದಗಳಿಗೆ. ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಈಸ್ನ ಬಳಕೆ ಆಯಿತು, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡ್ತಾ ಇದ್ದೀವಿ ಹ್ಯಾಸ್ನ ಬಳಕೆ. ಈ ಎಲ್ಲ ಕಾನ್ಸೆಪ್ಟ್ಸನ್ನು ಬೇಸಿಕ್ಕಿಂದ ನೀವು ಕಲ್ತ್ಕೋಬೇಕು. ಓಕೆ, ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ಒಂದು ವೇಳೆ ನೀವು ಕೂಡ ಬೇಸಿಕ್ಕಿಂದ ಟ್ರಾನ್ಸ್ಲೇಷನ್ನ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಅಂತ ಇದ್ದಲ್ಲಿ ನಿಮಗೋಸ್ಕರ ಅಂತಲೇ ನಾವು ಕೋರ್ಸ್ ಒಂದನ್ನು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಬರೀ ಟ್ರಾನ್ಸ್ಲೇಷನನ್ನು ಗಮನದಲ್ಲಿಟ್ಕೊಂಡು ಬರೀ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ತರಗತಿಗಳನ್ನೇ ತಗೊಳ್ತಾ ಹೋಗ್ತೀವಿ. ಜೂನ್ 1ನೇ ತಾರೀಕಿನಿಂದ ಈ ಒಂದು ತರಗತಿ ಎಲ್ಲ ಪ್ರಾರಂಭವಾಗಿದೆ. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ. ಸಪೋಸ್ ನಿಮ್ಗೆ ಲೈವ್ ಅಟೆಂಡ್ ಆಗೋಕ್ಕಾಗಿಲ್ಲ ಅಂತಿದ್ದಲ್ಲಿ ರೆಕಾರ್ಡೆಡ್ ಫಾರ್ಮೆಟ್ ಕೂಡ ಅವೈಲಬಲ್ ಇದೆ. ಆರಾಮಾಗಿ ನೀವು ಫ್ರೀ ಇದ್ದಾಗ ನಮ್ಮ ಆ್ಯಪ್ನಲ್ಲಿ ಇದನ್ನು ರೆಕಾರ್ಡೆಡ್ ಫಾರ್ಮೆಟಲ್ಲಿ ಕೂಡ ನೋಡಿ ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ಇಲ್ಲಿ 30 days ಕ್ಲಾಸಸ್
ಪ್ಲಸ್ 10 ಡೇಸ್ ಮಾಕ್ ಟೆಸ್ಟ್ ಕೂಡ ಇರುತ್ತೆ. 10 ದಿನಗಳ ಕಾಲ ಮಾಕ್ ಟೆಸ್ಟನ್ನು ಕೂಡ ಕೊಡ್ತೀನಿ, ಅದು ಕೂಡ ಲೈವ್ ಇರುತ್ತೆ. ಎಷ್ಟು ಕಲ್ತಿದ್ದೀರಾ, ಏನು ಕಲ್ತಿದ್ದೀರಾ, ಇನ್ನೂ ಯಾವುದಕ್ಕೆ ಹೆಚ್ಚು ಗಮನ ಇಟ್ಟು ಕಲ್ತ್ಕೋಬೇಕು, ಆ ಎಲ್ಲ ವಿಚಾರಗಳನ್ನು ನಾನೇ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಒನ್ ಮೆಂಟರ್ಶಿಪ್ ಇರುತ್ತೆ. ಸೊ ನೀವು ಕೂಡ ಬೇಸಿಕ್ ಗ್ರಾಮರ್, ಒಕ್ಯಾಬುಲರಿ, ಸೆಂಟೆನ್ಸ್ ಫಾರ್ಮೇಷನ್, ಓವರಾಲ್ PSI ಎಕ್ಸಾಮಿಗೆ ಬೇಕಾಗಿರೋ ಟ್ರಾನ್ಸ್ಲೇಷನ್ ಕಲ್ತ್ಕೊಳ್ಬೇಕು ಅಂತಿದ್ದಲ್ಲಿ ತಪ್ಪದೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಮಾಡಬಹುದಿದೆ. ಸೊ ವಾಟ್ಸಪ್ ಇಲ್ಲಿ ನಂಬರ್ ಕಾಣ್ತಾ ಇದೆ, ಒಂದು ನಿಮಿಷ ಇರಿ. ಎಸ್, ಈಗ ನೀವು ನೋಡಬಹುದು ಈ ಒಂದು ನಂಬರ್ಗೆ ಇದರ ಸ್ಕ್ರೀನ್ಶಾಟ್ ಒಂದನ್ನು ನೀವು ಶೇರ್ ಮಾಡಿ ಕೋರ್ಸ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ನಂತರದಲ್ಲಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗಬಹುದಿರುತ್ತೆ. ಓಕೆನಾ, ಕ್ಲಿಯರ್? ಸೊ ಇದೆಲ್ಲ ಕೂಡ ಬೇಸಿಕ್ ಕ್ಲಾಸಸ್ ಆಗಿರುತ್ತೆ. ತಪ್ಪದೆ ನಿಮಗೆ ಅವಶ್ಯಕತೆ ಇದೆ ಅಂತಿದ್ದಲ್ಲಿ ತಪ್ಪದೆ ಬನ್ನಿ, ಬೇಸಿಕ್ಕಿಂದ ಕಂಟೆಂಟನ್ನು ಕಲ್ತ್ಕೊಳ್ತಾ ಹೋಗಿ, ಎಕ್ಸಾಮಿಗೆ ತುಂಬ ಯೂಸ್ ಆಗುತ್ತೆ. ಇದೇ ರೀತಿಯ ನಮ್ಮ ಕ್ಲಾಸ್ ನಾಳೆನೂ ಕೂಡ 8 ಗಂಟೆಗೆ ಲೈವ್ ಇರುತ್ತೆ. ಮಿಸ್ ಮಾಡದಿರುವ ಹಾಗೆ ಅಟೆಂಡ್ ಆಗಿ ಎಲ್ಲ ಕಾನ್ಸೆಪ್ಟ್ಸನ್ನು ಸಿಂಪಲ್ಲಾಗಿ ಕಲಿತಾ ಹೋಗೋಣ. ಜನರಲ್ ಇಂಗ್ಲೀಷಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಕ್ಲಾಸ್ ಕೇಳ್ತಾ ಇದ್ದೀರಾ. ನೀವು ಯಾವುದೇ ಎಕ್ಸಾಮ್ ತೊಗೊಳ್ಬಹುದು, ಅದು VAO ಇರ್ಬೋದು, PDO, SSC, MTS ಯಾವುದಾದ್ರೂ ಓಕೆ, GPSTR, HSTR ಎಲ್ಲದಕ್ಕೂ ಯೂಸ್ ಆಗುವಂತಹ ಇಂಗ್ಲೀಷ್ ಗ್ರಾಮರ್ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಮ್ಮ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಅದೆಲ್ಲ ನೀವು ನೋಡಬೇಕು, ಕಲಿಬೇಕು ಬೇಸಿಕ್ಕಿಂದ ಗ್ರಾಮರ್ ಅಂತ ಇದ್ದಲ್ಲಿ ತಪ್ಪದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕ್ಲಾಸಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಿದ್ದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಥರ ನಿಮ್ಮ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರ ಜೊತೆ ನಮ್ಮ ಕ್ಲಾಸೆಲ್ಲ ಶೇರ್ ಮಾಡಿ. ತಪ್ಪದೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ತಿರ್ಗಾ ನಾನು ನಿಮ್ಮನ್ನೆಲ್ಲ ನಾಳೆ ಮೀಟ್ ಮಾಡ್ತೀನಿ ಆ್ಯಸ್ ಯೂಶುವಲ್ ಸಂಜೆ 8 ಗಂಟೆಗೆ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್. ಹ್ಯಾಪಿ ಲರ್ನಿಂಗ್.